ಹಲೋ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಶ್ಮಿ. ಇವತ್ತು ಸ್ಯಾಟರ್ಡೆ. ಯಾರೆಲ್ಲ ಏನೆಲ್ಲ ಪ್ಲಾನ್ ಮಾಡುತ್ತೀರಾ? ಇವತ್ತು ವೀಕೆಂಡ್, ಸೊ ಫುಲ್ ಪ್ಲಾನ್ಸ್ ಮಾಡಿರ್ತೀರಾ ಆಲ್ರೆಡಿ. ಸೊ ಈಗಷ್ಟೇ ಇನ್ನೇನು ಬೆಳಗಾಗ್ತಾ ಇದೆ ಎಲ್ರಿಗೂನು. ಸೊ ಬನ್ನಿ, ಹಾಗಿದ್ರೆ ನೀವು ಎದ್ದ ತಕ್ಷಣ ನಿಮ್ ರಾಶಿಯಲ್ಲಿ ಏನಿದೆ, ಇವತ್ತಿನ ನಿಮ್ಮ ದಿನ ಹೇಗಿದೆ ಅನ್ನೋದನ್ನ ನಾನ್ ಹೇಳ್ಬಿಡ್ತಾ ಇದ್ದೀನಿ, ಕೇಳಿಸ್ಕೊಂಬಿಡಿ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರು ಇವತ್ತು ನಿಮ್ಮ ಕೆಪಾಸಿಟಿಗೂ ಮೀರಿ ಯಾವುದೇ ರೀತಿ ಡಿಸಿಷನ್ಸ್ ತಗೋಬೇಡಿ, ಸ್ವಲ್ಪ ತೊಂದರೆ ಆಗುತ್ತೆ. ಹಾಗೆ ದೀರ್ಘ ಪ್ರಯಾಣವನ್ನ ನೀವು ಪ್ಲಾನ್ ಮಾಡಬೇಕು, ಎಲ್ಲಾದ್ರೂ ಹೋಗ್ ಬರ್ಬೋದು. ಇನ್ನು ವೃಷಭ ರಾಶಿಯವರಿಗೆ ಇವತ್ತು ನಿಮ್ಮ ಸ್ಪರ್ಧಿಗಳಿಗೆ ನಿಮ್ಮನ್ನ ಎದುರಿಸೋದು ಕಷ್ಟ ಆಗುತ್ತೆ. ಅಂದ್ರೆ ನಿಮ್ಮನ್ನ ಯಾರು ಕಾಂಪಿಟೇಷನ್ ಆಗಿ ನೋಡ್ತಾ ಇರ್ತಾರೆ, ಸೊ ಅವರು ನಿಮಗೆ ಇವತ್ತು ಕಾಂಪೀಟ್ ಮಾಡಕ್ ಆಗಲ್ಲ. ಹಾಗೆ ತುಂಬಾ ಡಿಪ್ರೆಷನ್ ಇಂದ ದೂರ ಇರಿ, ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ದೆ ಆರಾಮಾಗಿರಿ. ಇನ್ನು ಮಿಥುನ ರಾಶಿಯವರಿಗೆ ಇವತ್ತು ನಿಮ್ಮ ಸಹೋದ್ಯೋಗಿಗಳು ಯಾರಿರ್ತಾರೆ ಅವ್ರ ಜೊತೆ ನಿಮ್ಮ ಯಶಸ್ಸಿನ ಗುಟ್ಟನ್ನ ಯಾವತ್ತೂ ಹಂಚ್ಕೋಬೇಡಿ. ಹಾಗೆ ನಿಮ್ಮ ಸ್ನೇಹಿತರು ಮತ್ತೆ ಸಂಬಂಧಿಕರ ಮೂಲಕ ನೀವು ಕೆಲವು ಪ್ರಮುಖ ಜನರನ್ನ ಭೇಟಿಯಾಗೋ ಚಾನ್ಸಸ್ ಇದೆ. ಇನ್ನು ಕರ್ಕಾಟಕ ರಾಶಿಯವರು ಇವತ್ತು ಸ್ವಲ್ಪ ಎಫರ್ಟ್ ಹಾಕಿ ಏನನ್ನಾದ್ರೂ ಕೆಲ್ಸನ ಶುರು ಮಾಡಿದ್ರೆ ಅದು ನಿಮ್ಗೆ ಒಳ್ಳೆ ಲಾಭ ಸಿಗತ್ತೆ ಖಂಡಿತ. ಹಾಗೆ ನೀವು ಅದರಿಂದ ತುಂಬಾ ಹೆಸರು ಕೂಡ ಗಳಿಸ್ತೀರಾ. ಇನ್ನು ಸಿಂಹ ರಾಶಿಯವರು ಇವತ್ತು ಧನಾತ್ಮಕ ಚಿಂತನೆ ನಿಮ್ಗೆ ತುಂಬಾ ಸಹಾಯ ಮಾಡುತ್ತೆ. ಹಾಗೆ ಬೇರೆಯವರು ನಿಮ್ಮ ಕೆಲಸವನ್ನ ತುಂಬಾನೇ ಮೆಚ್ತಾರೆ. ಇನ್ನು ಕನ್ಯಾ ರಾಶಿಯವರು ಇವತ್ತು ನೀವ್ ಏನೋ ಒಂದು ಹೊಸತನ ಕಲಿಯಕ್ಕೆ ಟ್ರೈ ಮಾಡ್ತೀರಾ, ಇದರಿಂದ ನಿಮ್ಗೆ ತುಂಬಾ ಒಳ್ಳೇದಾಗತ್ತೆ. ಇನ್ನು ತುಲಾ ರಾಶಿಯವರಿಗೆ ಇವತ್ತು ನಿಮ್ಮ ಸಹೋದ್ಯೋಗಿಗಳ ಜೊತೆ ಸ್ವಲ್ಪ ನೀವು ಪೇಷನ್ಸ್ ಆಗಿರ್ಬೇಕು. ಹಾಗೆ ನೀವ್ ಯಾವ್ದಾದ್ರು ಬೇರೆ ಕೆಲಸ ನೋಡ್ಬೇಕು, ಸೇರ್ಕೋಬೇಕು ಅಂತ ಪ್ಲಾನ್ ಮಾಡ್ತಿರ್ತೀರಾ, ದುಡುಕ್ಬಿಟ್ಟು ಇರೋ ಕೆಲ್ಸಕ್ಕೆ ದಯವಿಟ್ಟು ರೆಸಿಗ್ನೇಷನ್ ಕೊಡ್ಬೇಡಿ. ಆಮೇಲೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಆಗೋ ಪರಿಸ್ಥಿತಿ ಬರುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಇವತ್ತು ನೀವು ನಿಮ್ಮ ಬಾಳ ಸಂಗಾತಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆರಾಮಾಗಿ ಹೊರಗಡೆ ಸುತ್ತಾಡ್ಕೊಂಡ್ ಬನ್ನಿ, ನಿಮ್ಗೂ ಒಂದು ರಿಫ್ರೆಶ್ ಆಗತ್ತೆ. ಇನ್ನು ಧನುರ್ ರಾಶಿಯವರಿಗೆ ಇವತ್ತು ನಿಮ್ಮ ಲವ್ ಲೈಫ್ ಅಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ. ಏನೋ ಒಂದು ಅನುಮಾನ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಜಗಳ ಆಗೋ ಚಾನ್ಸಸ್ ಇರುತ್ತೆ, ದಯವಿಟ್ಟು ಅದರಿಂದ ದೂರ ಇರಿ. ಏನೋ ಒಂದು ಸಮಸ್ಯೆ ಕಂಡು ಬರುತ್ತೆ, ಸ್ವಲ್ಪ ಹುಷಾರಾಗಿರಿ. ಇನ್ನು ಮಕರ ರಾಶಿಯವರು ಇವತ್ತು ಯಾರನ್ನು ತಕ್ಷಣಕ್ಕೆ ಜಡ್ಜ್ ಮಾಡಬೇಡಿ, ಅವ್ರು ಹೇಗೆ ಏನು ಅನ್ನೋದನ್ನ ನೋಡಿ ಯೋಚನೆ ಮಾಡಿ ಜಡ್ಜ್ ಮಾಡಿ, ಇಲ್ಲಾಂದ್ರೆ ನಿಮ್ಗೆ ತುಂಬಾ ತೊಂದರೆ ಆಗುತ್ತೆ. ಇನ್ನು ಕುಂಭರಾಶಿಯವರು ಇವತ್ತು ಸ್ವಲ್ಪ ನಿಮ್ಮ ಆರೋಗ್ಯದಲ್ಲಿ ತುಂಬಾ ಎಚ್ಚರ ವಹಿಸಬೇಕು. ತಪ್ಪಾದ ಆಹಾರ ಸೇವನೆಯಿಂದ ಹೊಟ್ಟೆ ಮತ್ತೆ ರಕ್ತಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಇವತ್ತು ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಇನ್ನು ಕೊನೆಯದಾಗಿ ಮೀನರಾಶಿಯವರು ಇವತ್ತು ನೀವು ಸೇವಿಸೋ ಆಹಾರದ ಆಧಾರದಲ್ಲಿ ಈ ಸಮಸ್ಯೆಗಳನ್ನ ದೂರ ಇಡಬಹುದು. ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನ ಮಾಡ್ಕೊಂಡ್ರೆ ಖಂಡಿತ ನಿಮ್ಗೆ ಒಳ್ಳೇದಾಗತ್ತೆ. ಸೊ ಕೇಳಿಸ್ಕೊಂಡ್ರಲ್ಲ ಫ್ರೆಂಡ್ಸ್, ಇವೆಷ್ಟು ನಿಮ್ಮ 12 ರಾಶಿಗಳ ದಿನ ಭವಿಷ್ಯ. ಪ್ರಾಬ್ಲಮ್ಸ್ ಎಲ್ಲರಿಗೂ ಬಂದೇ ಬರುತ್ತೆ, ಹಾಗೆ ಹೆಲ್ತ್ ಪ್ರಾಬ್ಲಮ್ಸ್ ಕೂಡ ಎಲ್ರಿಗೂ ಬಂದೇ ಬರುತ್ತೆ. ಯಾವ್ದಕ್ಕೂ ಜಾಸ್ತಿ ಡಿಪ್ರೆಷನ್ ಹೋಗೋದಾಗ್ಲಿ ಅಥವಾ ತಲೆ ಕೆಡಿಸ್ಕೊಳ್ಳೋದಾಗ್ಲಿ ಮಾಡಬೇಡಿ. ಎಲ್ರಿಗೂ ಒಂದ್ ಒಳ್ಳೆ ದಿನ ಅಂತ ಬಂದೇ ಬರುತ್ತೆ. ಎಲ್ರು ಚೆನ್ನಾಗಿರ್ತೀರಾ, ಖುಷಿಯಾಗಿರ್ತೀರಾ ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳನ್ನ ನಾವು ನಿಮ್ಗೆ ಕೊಡ್ತಾ ಇರ್ತೀವಿ. ಸೊ ಕೀಪ್ ವಾಚಿಂಗ್ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಜೊತೆಗೆ ಈ ನಮ್ಮ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹ್ಯಾವ್ ಅ ನೈಸ್ ಡೇ.